ಇತಿಹಾಸವನ್ನ ಅರಿಯದೆ ನಟ ಕಮಲ್ ಹಾಸನ್ ಅವರು ಆಡಿದಂಥ ಮಾತು ಸದ್ಯ ಆಕ್ರೋಶಕ್ಕೆ ಕಾರಣ ಆಗಿದೆ. ಕನ್ನಡಿಗರ ಕಿಚ್ಚಿಗೆ ಕಾರಣ ಆಗಿದೆ. ಕನ್ನಡ ಭಾಷೆಯ ಬಗ್ಗೆ ಅಜ್ಞಾನದಿಂದ ನಾಲಿಗೆಯನ್ನ ಹರಿಬಿಡುವಂತಹ ಕೆಲಸವನ್ನ ನಟ ಕಮಲ್ ಹಾಸನ್ ಮಾಡಿದ್ದಾರೆ. ತಮಿಳಿನಿಂದಾನೇ ಕನ್ನಡ ಭಾಷೆ ಹುಟ್ಟಿದೆ, ಕನ್ನಡದ ತಾಯಿ ಭಾಷೆ ತಮಿಳು ಅನ್ನುವಂಥ ಮಾತನ್ನ ಹೇಳಿದ್ದಾರೆ ನಟ ಕಮಲ್ ಹಾಸನ್. ಕಮಲ್ ಹಾಸನ್ ಅವರ ಈ ಹೇಳಿಕೆ ಸದ್ಯ ಕನ್ನಡಿಗರ ಕಿಚ್ಚಿಗೆ ಕಾರಣವಾಗಿದೆ, ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಥಗ್ ಲೈಫ್ ಸಿನಿಮಾದ ಆಡಿಯೋ ಲಾಂಚ್ ವೇದಿಕೆಯಲ್ಲಿ ತಮಿಳುನಾಡಿನಲ್ಲಿ ಕಮಲ್ ಹಾಸನ್ ಅವರು ಆಡಿರುವಂತಹ ಮಾತಿದು. ಅವರು ಈ ಮಾತನ್ನ ಹೇಳುವಂತಹ ಸಂದರ್ಭದಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಅವ್ರ ಕಣ್ಮುಂದೆನೇ ಕೂತಿದ್ರು. ವೇದಿಕೆಯ ಕೆಳಭಾಗದಲ್ಲಿ ಅವರನ್ನ ಉದ್ದೇಶಿಸಿಯೇ ಮಾತನಾಡ್ತಾ ಇದ್ರು ನಟ ಕಮಲ್ ಹಾಸನ್. ಹೇಳಿದ್ದೆಲ್ಲ ಒಳ್ಳೆಯ ಮಾತುಗಳೇ, ಆದ್ರೆ ನಡುವಿನಲ್ಲಿ ಕನ್ನಡದ ಬಗ್ಗೆ ಮಾತನಾಡ್ಬಿಟ್ರಲ್ಲ, ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅನ್ನುವಂಥ ಮಾತನ್ನ ಹೇಳಿದ್ರಲ್ಲ, ಆ ಮೂಲಕ ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಗೆ ಅವಮಾನಿಸುವಂತಹ ಕೆಲಸ ಕಮಲ್ ಹಾಸನ್ ಅವರಿಂದ ಆಗಿದೆ. அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால் நீங்களும் அதில் உட்படுவீர்கள். இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால நீங்களும் அதில் ಉಟ್ಪಡುವೀರಿ. ಇತಿಹಾಸದ ಅರಿವು ಇಲ್ಲದೆ ಇದ್ರೆ ಮಾತನಾಡೋಕೆ ಹೋಗಬಾರದಾಗಿತ್ತು. ತಮ್ಮ ಭಾಷೆ ಶ್ರೇಷ್ಠ ಭಾಷೆ, ತಮ್ಮ ಭಾಷೆ ಸುಪ್ರೀಂ ಭಾಷೆ ಅನ್ನೋದನ್ನ ವೇದಿಕೆಯ ಮೇಲೆ ಹೇಳೋಕೆ ಮುಂದಾದಂತಹ ಕಮಲ್ ಹಾಸನ್ ಅವರು ಕನ್ನಡ ಭಾಷೆಗೆ ಅವಮಾನಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅವ್ರ ಉದ್ದೇಶ ಒಳ್ಳೆಯದೇ ಆಗಿರಬಹುದು, ಅವ್ರು ಹೇಳೋಕೆ ಹೊರಟಿದ್ದು ಒಳ್ಳೆಯ ವಿಚಾರವೇ ಆಗಿದ್ದಿರಬಹುದು. ಅಲ್ಲಿರೋದು ನನ್ನ ಕುಟುಂಬ ಅಂತ ಹೇಳಿದ್ರು, ಅಂದ್ರೆ ಕರ್ನಾಟಕದಲ್ಲಿರೋದು ಕೂಡ ನನ್ನ ಕುಟುಂಬ ಅಂತ ಹೇಳಿದ್ರು. ಆದ್ರೆ ಹಾಗೆ ಹೇಳುವಂತಹ ಸಂದರ್ಭದಲ್ಲಿ ಕರ್ನಾಟಕ ಹಾಗೆ ತಮಿಳುನಾಡಿನ ಮಧ್ಯೆ ಇರುವಂತಹ ಆ ಬಾಂಧವ್ಯವನ್ನ ತಿಳಿಸುವಂತಹ ಸಂದರ್ಭದಲ್ಲಿ ಕನ್ನಡ ಭಾಷೆಯೂ ಹುಟ್ಟಿದ್ದು ನಮ್ಮ ತಮಿಳಿನಿಂದ ಅನ್ನುವಂತಹ ಮಾತನ್ನು ಹೇಳಿದ್ರಲ್ಲ, ಇತಿಹಾಸದ ಅರಿವು ಇರದಂತೆ ಮಾತನಾಡಿದ್ರಲ್ಲ ಒಬ್ಬ ನಾಯಕ ನಟ, ಒಬ್ಬ ಸೂಪರ್ ಸ್ಟಾರ್ ಕಮಲ್ ಹಾಸನ್ ಅವರು. ಅವರ ಮಾತು ಎಂಥ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅನ್ನೋದ್ರ ಅರಿವು ಅವರಿಗೆ ಇರಬೇಕಾಗಿತ್ತು. ಮೊನ್ನೆ ಮೇ 24ನೇ ತಾರೀಕು ನಡೆದಿರುವಂತಹ ಕಾರ್ಯಕ್ರಮ ಆಯಿತು. ಥಗ್ ಲೈಫ್ ಅನ್ನುವಂಥ ಸಿನಿಮಾ ಏನ್ ಮಾಡ್ತಿದ್ದಾರೆ, ಇಳಿಯರಾಜ ಹಾಗೆ ಕಮಲ್ ಹಾಸನ್ ಅವರ ಕಾಂಬಿನೇಷನ್ ಅಲ್ಲಿ 30 ವರ್ಷಗಳ ಬಳಿಕ ಬರ್ತಾ ಇರುವಂತಹ ಸಿನಿಮಾ, 300 ಕೋಟಿ ಬಜೆಟ್ನ ಸಿನಿಮಾ. ಆ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ಅವರನ್ನ ಕೂಡ ಕರೆದಿದ್ರು. ಶಿವರಾಜ್ ಕುಮಾರ್ ಅವರು ಕಮಲ್ ಹಾಸನ್ ಅವರನ್ನ ತಂದೆಯ ರೀತಿ ನೋಡ್ತಾರೆ. ಅವರು ಆ ವಿಚಾರವಾಗಿ ಮಾತನಾಡಿದ್ರು ಕೂಡ. ಅದೇ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರ ಮುಂಭಾಗದಲ್ಲೇ ತಮ್ಮ ಬಾಂಧವ್ಯವನ್ನ, ಕರ್ನಾಟಕದ ಜೊತೆಗಿನ ತಮ್ಮ ಬಾಂಧವ್ಯದ ಬಗ್ಗೆ ಹೇಳುವಂತಹ ಸಂದರ್ಭದಲ್ಲಿ ತಮಿಳು ಭಾಷೆ ಕನ್ನಡ ಭಾಷೆಗೆ ತಾಯಿ ಭಾಷೆ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ರು ನಟ ಕಮಲ್ ಹಾಸನ್. ಅವರ ಈ ಹೇಳಿಕೆ ಸದ್ಯ ಕನ್ನಡಿಗರ ಕಿಚ್ಚಿಗೆ ಕಾರಣವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.